ಗುಜರಾತಿನ ಚುನಾವಣೆ ಅದೇನು ಯಾವುದೋ ಅಚ್ಚರಿ ಮೂಡ್ತಕ್ಕಂಥ ಫಲಿತಾಂಶ ಏನಲ್ಲ. ಮೊದಲೇ ಗುಜರಾತಿನ ವಿಷಯದಲ್ಲಿ ಚುನಾವಣೆ ಪೂರ್ವದಲ್ಲೇ ಅಲ್ಲಿ ವಿರೋಧ ಪಕ್ಷಗಳ ಒಂದು ಸ್ಟ್ರೆಂತ್ ಏನು ಕಡಿಮೆ ಇತ್ತು. ಕಾಂಗ್ರೆಸ್ಸು ಕಳೆದ 5 ವರ್ಷದಲ್ಲಿ ಸಂಘಟನೆಯಲ್ಲಿ ಕುಂಠಿತ ಆದಂಥದ್ದು ಮೊದಲೇ ಎಲ್ಲರಿಗೂ ಗೊತ್ತಂಥ ವಿಚಾರ. ಅದರಿಂದ ಅಲ್ಲಿಯ ರಿಸಲ್ಟು ವಿರೋಧ ಪಕ್ಷಗಳು ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನತೆ ತೀರ್ಮಾನ ತಗೊಂಡಿದ್ದಾರೆ. ಅದರಿಂದ ಆ ಗುಜರಾತಿನ ಒಂದು ಫಲಿತಾಂಶದ ಬಗ್ಗೆ ನಮಗೇನು ಅಚ್ಚರಿನೂ ಇಲ್ಲ. ಆ ರಿಸಲ್ಟ್ ಮೊದಲೇ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಂಥ ರಿಸಲ್ಟ್. ಅಲ್ಲ, ಈಗ ಗುಜರಾತ್ ಫಲಿತಾಂಶ ಕರ್ನಾಟಕದ ಮೇಲೆ ಎಫೆಕ್ಟ್ ಬೀಳುತ್ತೆ ಯಾತಿಗೆ ಬೀಳುತ್ತೆ? ಅಲ್ಲ, ಅದು ಪರಿಣಾಮ ಅಂದರೆ ಕರ್ನಾಟಕಕ್ಕೆ ಬಿಜೆಪಿಯ ಪಕ್ಷಕ್ಕೆ ಗುಜರಾತ್ ಚುನಾವಣಾ ಫಲಿತಾಂಶ ಇಟ್ಕೊಂಡು ಓಟ್ ಹಾಕ್ಸ್ಕೊಳಕ್ಕೆ ಹೋಗ್ತಾರಾ? ಇಲ್ಲಿ ಇವರೇನು ಕೆಲಸ ಮಾಡಿದ್ರಲ್ಲ, 3.5 ವರ್ಷದ ಬಿಜೆಪಿ ಸರ್ಕಾರದ ಸಾಧನೆ ಇಟ್ಕೊಂಡು ಹೋಗ್ತಾರೋ, ಗುಜರಾತ್ನ ಚುನಾವಣಾ ಫಲಿತಾಂಶ ಇಟ್ಕೊಂಡು ನಮ್ಗೆ ಓಟ್ ಕೊಡಿ ಅಂತ ಹೋಗ್ತಾರೆ ಬಿಜೆಪಿಯವರು. ಈಗ ಹಿಮಾಚಲ ಪ್ರದೇಶದಲ್ಲಿ ಗೆದ್ದಿದ್ದಾರಲ್ಲ, ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಮಕಡೆ ಮಲಗಿದೆಯಲ್ಲ ಹಿಮಾಚಲ ಪ್ರದೇಶದಲ್ಲಿ, ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ದಾರಲ್ವೇ. ಇಲ್ಲಿ ಮಕಡೆ ಮಲಗೋದು ಎದ್ದೇಳೋದು ಆಯಾ ರಾಜ್ಯಗಳಲ್ಲಿ ಯಾವ್ಯಾವ ಪಕ್ಷಗಳ ಸಂಘಟನೆಗಳು ಹೇಗಿರುತ್ತೆ, ಯಾವ ಪಕ್ಷಗಳು ಜನವಿರೋಧಿ ನೀತಿ ಮಾಡಿರ್ತಾರೆ, ಅದ್ರ ಮೇಲೆ ತೀರ್ಮಾನಗಳಾಗ್ತವೆ. ಅವ್ರು ಯಾವುದೋ ಪ್ರಮಾಣ ಹೋಗ್ತಿದ್ದು ಬಿಜೆಪಿ ಗುಜರಾತ್ ಚುನಾವಣೆ ಇಟ್ಕೊಂಡು ಇಲ್ಲಿ ನಮ್ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅವ್ರು 3 ವರ್ಷ ಮತ್ತು ಇವರು ಆಡಳಿತ ನಡೆಸಿ ಇವರು ದಿಕ್ಸೂಚಿ ತೋರಿಸ್ಬೇಕಲ್ವಾ? ಗುಜರಾತಿನ ಚುನಾವಣಾ ಫಲಿತಾಂಶ ದಿಕ್ಸೂಚಿ ಅಂತ ಇವರು ಮುಖ್ಯಮಂತ್ರಿ ಬಾಯಿಲೆ ಬಂದರೆ ಅದನ್ನು ನಾವೇನೂ ಮಾಡಿಲ್ಲ. ಮುಖ್ಯಮಂತ್ರಿ ಬಾಯಿಲೆ ಬಂದರೆ ಅದನ್ನು ನಾವೇನೂ ಮಾಡಿಲ್ಲ, ಗುಜರಾತ್ನಲ್ಲಿ ಕೊಟ್ಟವರೇ ಇಲ್ಲೂ ನಮಗೆ ಕೊಡಿ ಅಂತ ಅಷ್ಟೇ ತಾನೇ ಮುಖ್ಯಮಂತ್ರಿಗಳು ಹೇಳೋದು. ಬನ್ನಿ ಅಖಾಡಕ್ಕೆ ಬಂದಾಗ ಗೊತ್ತಾಗುತ್ತೆ. ಬದಲಾವಣೆ ಆಗೋ ಮಾಹಿತಿ ಇದೆ, ಅದು ನನಗೆ ಗೊತ್ತಿಲ್ಲ. ಇಬ್ರಾಹಿಂ ಅವರು ಹೇಳ್ತಾರೆ, ನನಗೆ ಐಡಿಯಾ ಇಲ್ಲ ಬ್ರದರ್. ಅವ್ರ ಪಕ್ಷದ ನಾನೇನು ಸಂಬಂಧ ಏನೋ, ಮುಖ್ಯಮಂತ್ರಿ ಬದಲಾವಣೆ ಆಯ್ತಾರೋ ಅವರೇ ಮುಂದುವರಿತಾರೆ, ನನಗೇನು ಸಂಬಂಧ ಇಲ್ಲ. ಈಗ ಸರ್ ಜೆಡಿಎಸ್ ಬಿಜೆಪಿ ಬಿ ಟೀಮು ಅಂತಾರೆ, ಮತ್ತೊಂದು ಕಡೆಗೆ ಜೆಡಿಎಸ್ ಲೆಕ್ಕಕ್ಕಿಲ್ಲ ಅನ್ನುವಂತ ಅಂದ್ರೆ ಯಾರು ಈಗ ಇದೇ ಕಾಂಗ್ರೆಸ್ ಸಾಕಷ್ಟು ಬಾರಿ ಹೇಳಿರುವಂತದ್ದು ಹೇಳಿ ಅದೆಲ್ಲ ಹಳಸಲಾಗೋಯ್ತು, ಅದೆಲ್ಲ ಹಳೆ ಸುದ್ದಿ. ಈಗ ಕಾಂಗ್ರೆಸ್ನವ್ರಿಗೆ JDS ಬಗ್ಗೆ ಮಾತನಾಡ್ತಕ್ಕಂಥದ್ದಕ್ಕೆ ಅವ್ರದ್ದು ಏನು ವಿಷಯಗಳು ಇಲ್ಲ ನನ್ನ ಅಭಿಪ್ರಾಯದಲ್ಲಿ. BJPಗೂ ಇಲ್ಲ, ಕಾಂಗ್ರೆಸ್ಗೂ ಇಲ್ಲ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಸರ್, ನಿಮ್ದು ಟಿಕೆಟ್ ಯಾವಾಗ ಅನೌನ್ಸ್ಮೆಂಟ್ ಸರ್? ಮಾಡ್ತೀವಿ, ಸದ್ಯನೇ ಮಾಡ್ತೀವಿ. ನಿಖಿಲ್ ಅವರು, ಭವಾನಿ ರೇವಣ್ಣ ಅವರು ಎಲ್ಲ ನಿಲ್ತಾರ ಸರ್? ಎಲ್ಲರೂ ನಿಲ್ಲಿಸ್ಬೇಕಾ? ನನಗಿಂತ ಹೆಚ್ಚಾಗಿ ನಿಮಗೆ ಕುತೂಹಲ ಇದೆಯಲ್ಲ, ಅದೆಲ್ಲ ತೀರ್ಮಾನ ಪಕ್ಷದಲ್ಲಿ ಮಾಡ್ತೀವಿ. ನಾವು ಮುಂದಿನ ಜನತೆ ವಿಶ್ವಾಸ ಗಳಿಸ್ತಕ್ಕಂಥ ದೃಷ್ಟಿಯಿಂದ ಏನು ತೀರ್ಮಾನ ಮಾಡಬೇಕು ಆ ತೀರ್ಮಾನ ಮಾಡ್ತೀವಿ. ಥ್ಯಾಂಕ್ ಯು.